ಎಲ್ಲರೂ ಚೆನ್ನಾಗಿದ್ದೀರಾ? KM ರೇಖಾ ಚಾನಲ್ ಕನ್ನಡ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ನಮ್ಮೂರು ವಾತಾವರಣ ಹೀಗೈತೆ. ನಾನು ಹೂವಿನ ಗಿಡ ಹಾಕೋದು ಅಂದರೆ ತುಂಬ ಇಷ್ಟ. ಈ ಕಡೆ ಬಸಳೆ ಸೊಪ್ಪಿಗೆ ಹಾಕಿದ್ದೀನಿ, ಈ ಕಡೆ ಗಿಡಗಳು ಹಾಕಿದ್ದೀನಿ. ತುಂಬ ಚಿಗುರಿವೆ. ನನಗೆ ಗಿಡಗಳು ಹಾಕೋದು ಅಂದರೆ ತುಂಬ ಇಷ್ಟ. ಈ ಕಡೆ ತುಳಸಿ ಗಿಡ ಹಾಕಿದ್ದೀನಿ. ಇದು ಕಂಡ್ಲೆ ಹೂವು ಬಿಟ್ಟೈತೆ. ನಮ್ಮ ಮನೆ ಮುಂದ್ಗಡೆ ಈ ಥರ ಕಾಣಿಸುತ್ತೆ. ಇದು ಕೆಳಗಡೆ ನಮ್ಮ ಯಜಮಾನ್ರ ಅಪ್ಪ ಅಮ್ಮ ಇರೋದು. ನಾವು ಮೇಲ್ಗಡೆ ಇದ್ದೀವಿ. ನಮ್ಮ ನೀರೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಲ್ಲಿ ಟ್ಯಾಂಕ್ ಐತಲ್ಲ, ಅಲ್ಲಿ ನೀರು ತುಂಬ ಯಾವಾಗಲೂ ಹರಿತಾ ಇರುತ್ತೆ. ಮತ್ತು ಮಾವ ಇಲ್ಲಿ ಇರೋದು ಅವರು. ನಮ್ಮ ಮನೆ ಮುಂದ್ಗಡೆ ಈ ಥರ ಕಾಣಿಸುತ್ತೆ. ನಾವು ಈ ಕಡೆ ಮೇಲೆ ಇರೋದು. ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲ ಇಲ್ಲಿ ಇರೋದು. ನಾವು ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನಮ್ಮ ಮನೆ. ಇದು ಹಾಲು. ಇವತ್ತು ರಂಗೋಲಿ ಹೆಂಗೈತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಟಾಟಾ. ಇವತ್ತು ತಿಂಡಿ ಮಾಡಾಯಿತು. ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕಸ ಗುಡಿಸ್ತಿದ್ದೀನಿ. ಮನೆ ಯಾವಾಗಲೂ ಹರಗ್ತಾನೇ ಇರುತ್ತೆ, ಹರಗ್ತಾನೇ ಇರುತ್ತೆ. ಹುಡುಗರಿರೋ ಮನೆ ಅಲ್ವಾ. ನಮ್ಮ ಹುಡುಗರು ಬರ್ಕೋತಿದ್ರು, ಎಲ್ಲನೂ ಅಲ್ಲಲ್ಲಿ ಹಾಕ್ಬಿಟ್ಟು ಹೋಗಿದ್ರು. ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಎಲ್ಲನೂ ಕಸ ಎಲ್ಲ ಗುಡಿಸ್ತಾ ಇದೆ. ತಪ್ಪಾಗಿ ಏನಾರ ಇದು ಮಾಡಿದರೆ ಪ್ಲೀಸ್ ಕ್ಷಮಿಸಿ. ತಪ್ಪಾಗಿ ಕಮೆಂಟ್ ಹಾಕಬೇಡಿ. ಬೆಡ್ಶೀಟೆಲ್ಲನೂ ಒದರಿ ಎಲ್ಲನೂ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು ನಮ್ಮ ಹುಡುಗರು. ಎಲ್ಲನೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿಡಿಸ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಹರಗ್ತಾನೆ ಇರ್ತಾರೆ. ಡೈಲಿ ಮಾಡಿದ್ರು ಅದೇ ಹಿಂಗೆ ಮಾಡ್ತಾನೆ ಇರ್ತಾರೆ. ಎಲ್ಲನೂ ಒದ್ರಿಬಿಟ್ಟು ಎಲ್ಲನೂ ಕ್ಲೀನಾಗಿ ಎಲ್ಲನೂ ಉಂಟಕ್ಕೆ ಹಾಕ್ತಾಯಿದ್ದೀನಿ. ಬೆಳಗಿಂದು ಮಾಡಿ ಸಾಕಾಯಿತು. ಗಳಿಗೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬೆಳಗಿಂದ ಸೊಂಟ ನೋವು ಅಂತ ಕೂತ್ಕೊಂಡೆ. ರಾತ್ರಿ ಟೈಮು ಮನಿಕೊಳ್ಳೋನಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನಿಕೋತೀನಿ. ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಒಂದೊಂದು ಸರಿ ಬೇಜಾರಾಗ್ಬಿಡ್ತದೆ. ಮನೆಯೆಲ್ಲ ಹರಗಿದ್ರೆ ತಲೆ ಕೆಟ್ಟು ಹೋದಂಗೆ ಆಗ್ಬಿಡ್ತದೆ. ಎಲ್ಲನೂ ರಾತ್ರಿ ಸರಿಯಲ್ಲೇ ಕ್ಲೀನ್ ಮಾಡಿಕೊಂಡು ನೈಟು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳು
ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ, ಸೇವಿಗೆ ಪಾಯಸ ಸೇವಿಗೆ ಈ ಥರ ಪಾಯಸ ಶಾವಿಗೆ ಬೆಚ್ಚಗೆ ಮಾಡ್ಕೊಂಡು ತುಪ್ಪದಲ್ಲಿ ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಶಾವಿಗೆ ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೆ ಒಳ್ಳೆಯದು. ರೆಡಿಮೇಡ್ ಸಿಗ್ತದಲ್ಲೂ ಅದು ಆ ಥರ ಇಲ್ಲ. ಇದು ಹಳ್ಳಿ ಕಡೆ ಬೆಳೆದಿರುವ ಹೆಸರು ಕಾಳು. ಇದನ್ನು ಕೆಂಪಿಗೆ ಹುರ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗಂಡು ಹುರ್ಕೋಬೇಕು. ಇದೇನೋಗೆ ಒಳ್ಳೆಯದು ಅಂತಾರೆ. ಹುರ್ಕೊಂಡಾದ್ಮೇಲೆ ಕೆಂಪಿಗೆ ಪುಡಿ ಇದು ಬೇಳೆ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡೋದಿಲ್ಲ ನಾನು. ನೆಲ್ಲದ ಮೇಲೆ ಹಾಕ್ಬಿಟ್ಟು ಇದು ಚಪಾತಿ ಒತ್ತಲ್ಲ ಅದರಲ್ಲಿ ಬ್ರಷ್ ಮಾಡ್ಕೊತೀನಿ. ಎಲ್ಲ ಈ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಹೆಸರುಬೇಳೆ ಈ ಥರ ಪುಡಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಹಾಕ್ಕೊಂಡು ಬಿಸಿನೀರು ಕಾಯುತ್ತೆ ಹಾಕಿದ್ರೆ ಒಂದು ಅರ್ಧ ಗಂಟೆ ಬೇಯಬೇಕು. ಬೆಂದಾದಮೇಲೆ ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೆಂದದ ನೋಡ್ಬಿಟ್ಟು ಎಲ್ಲ ಕಾಳು ಬೆಂದಿರಿದ್ರೆ ಅದಕ್ಕೆ ಬೆಲ್ಲ ಹಾಕಬೇಕು. ಒಂದು ಅಚ್ಚಿ ಬೆಲ್ಲ ತೊಗೊಂಡಿದ್ದೆ, ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗೈತೆ ಬೆಲ್ಲ, ಏನೂ ಆಗಿಲ್ಲ. ಸೋಸ್ಕೊಳ್ಳುವಂಥದ್ದು ಏನಾಗಿಲ್ಲ, ಚೆನ್ನಾಗೈತೆ ಬೆಲ್ಲ. ಏನಾರ ಸಪ್ಪೆ ಗಿಪ್ಪೆ ಆದರೆ ಹುಡಿ ಬೆಲ್ಲ ಇರ್ತದಲ್ಲ ಅದು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಂಡು ನೋಡಿದ್ರೆ ಎದೆ ನೋವಿಗೆ ಒಳ್ಳೆಯದು. ಆಗಾಗ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಇದಕ್ಕೆ ತಡ್ನಿಕಾಳು ವಡೆ ಮಾಡ್ತಾರೆ. ನನ್ನ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇದು ಯಾವಾಗಲೂ ನಮ್ಮ ಅಜ್ಜಿ ಮಾಡ್ತಾಯಿದ್ರು, ನೋಡ್ಕೊಂಡಿದ್ದೆ ನಾನು. ಆಗಾಗ ನನ್ನ ಅಜ್ಜಿ ಹತ್ರ ಮಾಡ್ತಾಯಿದ್ದಾಗ ನೋಡ್ಕೊಂಡಿದ್ನಲ್ಲ, ನಾನು ಮಾಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಇರಬೇಕು. ಬೆಂದಾದಮೇಲೆ ಈ ಥರ ಆಗುತ್ತೆ. ಒಂದು 5 ನಿಮಿಷ ಈ ಥರ ಬೇಯಿಸ್ಕೊಂಡು ಚೆನ್ನಾಗಿ ಬೇಯ್ದಮೇಲೆ ತಿರ್ಕೋಬೇಕು. ಹಿಡಿತದೆ. ತಿರ್ಕೋತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ. ಆಮೇಲೆ ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗಟ್ಟಿಯಾದರೆ ಒಂದು ಲೋಟ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಏನಾರ ಸಪ್ಪೆ ಆದರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲವ ಬೀಳ್ತಾನೇ ಇರ್ತವೆ. ಡೈಲಿ ತೊಳಿತಾನೇ ಇರ್ತೀನಿ. ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು, ಸಿಂಕ್ ತುಂಬ ಆಗ್ಬಿಡ್ತವೆ. ಬೆಳಗ್ಗೆ 3 ಟೈಮ್ ಬೆಳಗ್ತಾ ಇರ್ತೀನಿ. ಯಾವಾಗಲೂ ರಾತ್ರಿ ಟೈಮು ಬೀಳ್ತಾನೇ ಇರ್ತವೆ. ತೊಳೆದು ನನಗೂ ಎಷ್ಟು ತೊಳೆದ್ರೂ ಬೀಳ್ತಾನೇ ಇರ್ತವೆ. ಈ ಶಾವಿಗೆ ಪಾಯಸ ಆಯಿತು. ಈ ಕಡೆ ಬೇಯ್ತೈತೆ. ಬೇಯಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲನೂ ಒಂದೊಂದು ತಕ್ಕಿಟ್ಬಿಟ್ಟು ಮಡ್ಗೋಣ ಅಂತ ಹೋಗಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ. ನೀವು ಕಮೆಂಟ್ ಇದು ಸಬ್ಸ್ಕ್ರೈಬ್ರು ಪರವಾಗಿಲ್ಲ, ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ. ಈ ಕಡೆ ಬೇಯ್ತೈತೆ ಪಾಯಸ. ಗಟ್ಟಿಯಾದರೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಕ್ಕೆ ಏನಾರು ಒಂದು ಸ್ವಲ್ಪ ಸಪ್ಪೆ ಆಗಿದ್ರೆ ಒಂದು ಸ್ವಲ್ಪ ನೀರು ಬೆಲ್ಲದ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ವಡೆ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಇದರಲ್ಲಿ ಈ ಮೀಡಿಯಮಲ್ಲಿ ಇರಬೇಕು ಪಾಯಸ. ಈ ಥರ ಇದೆ. ಈ ಥರ ಪಾಯಸ, ಹೆಸರುಬೇಳೆ ಪಾಯಸ. ಥ್ಯಾಂಕ್ ಯು.